ಮುಗಿಯದ ಬಂಧನ ಭಾಗ 23. ಆ ಪುಟ್ಟು ಹುಡುಗಿ ಅನ್ವಿತಾ ಇಷ್ಟವಿಲ್ಲದೆ ಎದ್ದು ನಿಂತು ಕಣ್ಣೀರಿನ ತುಂಬಿದ ಕಣ್ಣುಗಳಿಂದ ತನ್ನ ತಾಯಿ ಅಶ್ವಿನಿಯನ್ನ ನೋಡ್ತಿದ್ದಾಳೆ. ಆ ದೃಶ್ಯವನ್ನ ನೋಡಿ ಅಶ್ವಿನಿ ಹೃದಯ ಎಂಡಿದಂತಾಯ್ತು. ಆದರೆ ಸುಹಾಸ್ನ ಒಂದು ಉಪಸ್ಥಿತಿ ಮತ್ತು ನೆನೆ ನಡೆದಂತಹ ಒಂದು ಕಹಿ ಘಟನೆಗಳಿಂದಾಗಿ ಅವಳ ಬಾಯಿಂದ ಯಾವುದೇ ಸಾಂತ್ವನದ ಅಥವಾ ಪ್ರೀತಿಯ ಮಾತುಗಳು ಅನ್ನೋದು ಅವಳು ಹೊರಡಲೇ ಇಲ್ಲ. ಅಶ್ವಿನಿ ಅವರಿಗೆ ಧನ್ಯವಾದ ಹೇಳು, ನಂತರ ನಾವು ಮನೆಗೆ ಹೋಗಬಹುದು ಅಂತ ಹೇಳಿ ಸುಹಾಸ್ ಕಟ್ಟುನಿಟ್ಟಾಗಿ ಮಗಳಿಗೆ ಸಲಹೆಯನ್ನ ನೀಡ್ತಾನೆ. ಅದನ್ನ ಕೇಳಿ ಅನ್ವಿತಾಳ ಮುಖಭಾವ ಇನ್ನಷ್ಟು ಕುಂದಿ ಹೋಗುತ್ತೆ. ಆ ತಾಯಿ ಅಂದರೆ ಅಶ್ವಿನಿ ಮುಂದಿನ ಬಾರಿ ತನ್ನನ್ನು ಮತ್ತೆ ಮನೆಗೆ ಬರಲು ಆಹ್ವಾನಿಸ್ತಾಳೆ ಎಂಬಂತಹ ಒಂದೇ ಒಂದು ಕೊನೆಯ ಆಶಯದೊಂದಿಗೆ ಅವಳು ಅಶ್ವಿನಿಯನ್ನ ಕುತೂಹಲದಿಂದ ನೋಡ್ತಾನೆ ಇದೆ ಆ ಮಗು. ಆದರೆ ಅವಳು ಎಷ್ಟೇ ಸಮಯ ಕಾಯ್ತಿದ್ರೂ ಕೂಡ ಅಶ್ವಿನಿಯ ಒಂದೇ ಒಂದು ಕರೆಯಾಗಲಿ, ಆಹ್ವಾನದ ಉತ್ತರವಾಗಲಿ ಅಥವಾ ಹೋಗಿ ಬಾ ಅನ್ನೋಂತಹ ಒಂದು ಮಾತಾಗಲಿ ಬರಲೇ ಇಲ್ಲ. ಅಶ್ವಿನಿ ಅಂದರೆ ಅನ್ವಿತಾ ತೀವ್ರ ನಿರಾಶೆಯಿಂದ ತಲೆ ತಗ್ಗಿಸ್ತಾಳೆ. ಅಶ್ವಿನಿ ಕೆಲಸಕ್ಕೆ ಹೋಗಬೇಕು, ಇನ್ನು ಮುಂದೆ ಅವ್ರಿಗೆ ತೊಂದರೆ ಕೊಡಬೇಡಿ ಅಂತ ಹೇಳಿ ಸುಹಾಸ್ ಒತ್ತಾಯಿಸ್ತಾನೆ. ಅನ್ವಿತಾ ಕೊನೆಗೆ ತನ್ನ ನೋಟ್ಬುಕ್ಕನ್ನು ತೆಗೆದುಕೊಂಡು ಮತ್ತೆ ಬರೆಯಲು ಪ್ರಾರಂಭಿಸಿದ್ಲು. ತನ್ನ ಸಣ್ಣ ಬೆರಳುಗಳಿಂದ ಧನ್ಯವಾದಗಳು ಅಂತ ಬರೆಯಲು ಅವಳಿಗೆ ಬಹಳ ಸಮಯ ಹಿಡಿಯಿತು. ಅವಳು ಬರೆದು ಮುಗಿಸಿದ ನಂತರ ತನ್ನ ನೋಟ್ಬುಕ್ಕನ್ನು ಸುಹಾಸ್ನಿಗೆ ತೋರಿಸಿದ್ಲು. ಅವಳು ಬರೆದದನ್ನು ಅಲ್ಲಿದ್ದ ಎಲ್ಲರೂ ಕೂಡ ನೋಡ್ತಾ ಇದ್ದಾರೆ. ಅಶ್ವಿನಿ ಮತ್ತು ಅವಳ ಪುತ್ರರಾದ ಆರವ್ ಮತ್ತು ಆದಿತ್ಯ ಆ ಮಗಳ ಸ್ಥಿತಿಯನ್ನು ಕಂಡು ತೀವ್ರವಾಗಿ ವಿಷಾದವನ್ನು ವ್ಯಕ್ತಪಡಿಸ್ತಾ ಇದ್ರು. ಆದರೆ ಸುಹಾಸ್ನ ಕೋಪ ಮತ್ತು ದುಃಖದ ಮುಖಭಾವವು ಅವರಿಗೆ ಏನನ್ನು ಮಾತನಾಡೋಕೆ ಒಂದು ಧೈರ್ಯವನ್ನೇ ಕೊಡಲಿಲ್ಲ. ಅವರ ಪ್ರತಿಕ್ರಿಯೆಯನ್ನ ಮತ್ತು ತನ್ನ ಮಗಳು ಅವರಿಗೆ ಎಷ್ಟು ಅಂಟುಕೊಂಡಿದ್ದಾಳೆ ಅನ್ನೋದನ್ನು ಗಮನಿಸಿದ ಸುಹಾಸ್ಗೆ ತೀವ್ರವಾದ ಕೋಪ ಅಲ್ಲೂ ಕಡಿಯುತ್ತಾ ಇಲ್ಲ ಎಂದು ಗಟ್ಟಿಯಾಗಿ ಹೇಳ್ತಾನೆ. ಅವನು ಹಾಗೆ ಹೇಳಿದ ಕ್ಷಣ ಅನ್ವಿತಾಳ ಮುಖ ಸಂಪೂರ್ಣವಾಗಿ ಕೆಂಪಗಾಗಿ ಹೋಯಿತು. ಅವಳ ಕಣ್ಣುಗಳು ಕೆಂಪಾಗಿದ್ದಾವೆ. ಅವಳು ತನ್ನ ತುಟಿಗಳನ್ನು ಬಿಗಿಯಾಗಿ ಹೊತ್ತು ಹಿಡಿದು ಮೃದುವಾಗಿ ಅಳೋಕೆ ಪ್ರಾರಂಭಿಸ್ತಾಳೆ. ಮನೆಯಲ್ಲೂ ಕೂಡ ಒಂದು ಹೆಣ್ಣಿದೆ. ಮನೆಯಲ್ಲಿ ಗೀತಾ ಅನ್ನುವಂತಹ ಒಂದು ಹೆಣ್ಮಗಳಿದ್ದಾಳೆ. ಯಾವಾಗಲೂ ಕೂಡ ಅನ್ವಿತಾಳನ್ನ ನೋಡ್ಕೊಳ್ತಿದ್ರಿಂದ ಸುಹಾಸ್ನಿಗೆ ಮಕ್ಕಳ ಮನಸ್ಸನ್ನ ಅರ್ಥ ಮಾಡಿಕೊಳ್ಳುವಂತಹ ಒಂದು ಭಾವನೆ ಅಥವಾ ಹೆಚ್ಚು ಅನುಭವ ಅನ್ನೋದಿರಲಿಲ್ಲ. ಆದ್ದರಿಂದ ತನ್ನ ಮಗಳು ಸುಮ್ಮನೆ ಆಟ ಮಾಡ್ತಿದ್ದಾಳೆ ಅಂದಷ್ಟೇ ಅವನು ಭಾವಿಸ್ತಾನೆ. ಒಂದು ಮಗುಗೇನು ಹೊಟ್ಟೆ ತುಂಬ ಊಟ, ಒಳ್ಳೆ ಬಟ್ಟೆ, ಒಳ್ಳೆ ಡಾಲ್ ಕೊಟ್ಟರೆ ಮುಗಿತು. ಆ ಪುಟ್ಟು ಹುಡುಗಿ ಕಣ್ಣೀರು ಸುರಿಸುತ್ತಿರುವುದನ್ನು ಕಂಡ ಸುಹಾಸ್ನ ಕಣ್ಣುಗಳು ಒಂದು ಕ್ಷಣ ಆತಂಕದಿಂದ ಮಿನುಗಿದ್ವು. ಆದರೆ ಕೊನೆಯಲ್ಲಿ ಅವನು ತನ್ನ ಅಹಂಕಾರದಿಂದ ಅವಳನ್ನು ಅತ್ಯಂತ ಕಠಿಣವಾಗಿ ನೋಡ್ತಾನೆ. ಅಳಬೇಡ ಅಂತ ಅವನು ಗಟ್ಟಿಯಾಗಿ ಆದೇಶಿಸ್ತಾನೆ. ಅವನ ಧ್ವನಿ ತನಗೆ ಕಠೋರವಾಗಿಲ್ಲ ಅಂತ ಅನಿಸಿರಬಹುದು, ಆದರೆ ಆ ಧ್ವನಿಯ ಸಣ್ಣ ಮಗುವಿನ ಸೂಕ್ಷ್ಮ ಕಿವಿಗಳಿಗೆ ಅತ್ಯಂತ ಗಂಭೀರವಾಗಿ, ಭೀಕರವಾಗಿ, ಕಠೋರವಾಗಿ ಕೇಳಿಸಿತ್ತು. ಅದನ್ನು ಕೇಳಿದ ಅನ್ವಿತಾ ಇನ್ನೂ ಜೋರಾಗಳಲು ಪ್ರಾರಂಭಿಸ್ತಾಳೆ. ಅಣೆಕಟ್ಟು ಹೊಡೆದ ನಂತರ ಪ್ರವಾಹ ಹರಿಯುವಂತೆ ಅವಳ ಮುಸುಕಾದ ಕೆನ್ನೆಗಳ ಮೇಲೆ ಕಣ್ಣೀರು ಧಾರಾಕಾರವಾಗಿ ಹರಿತಿತ್ತು. ಅವಳಿಗೆ ತನ್ನ ಅಳುವನ್ನು ನಿಯಂತ್ರಿಸೋಕೆ ಸಾಧ್ಯವೇ ಆಗಲಿಲ್ಲ. ಇದನ್ನು ನೋಡಿ ಸುಹಾಸ್ ಮುಖ ಗಂಟಾಕೊಳ್ತಾನೆ. ಆ ಕ್ಷಣ ಮಗುವನ್ನು ಹೇಗೆ ಸಮಾಧಾನ ಪಡಿಸ್ಬೇಕಂತ ತಿಳಿದೆ ಅವನಿಗೆ ದಿಕ್ಕು ತೋಚದೇ ಇರೋ ಥರನೇ ಆಗ್ಬಿಡುತ್ತೆ. ಅಶ್ವಿನಿಗೆ ಆ ವ್ಯಕ್ತಿ ತನ್ನ ಅಳುತ್ತಿರುವಂತಹ ಮಗಳಿಗೆ ನೀಡ್ತಾ ಇರುವಂತಹ ಕಠಿಣ ವರ್ತನೆಯನ್ನು ಇನ್ನೂ ಸಹಿಸೋಕೆ ನಿಜವಾಗ್ಲೂ ಅವಳಿಗೆ ಸಾಧ್ಯವೇ ಆಗುವುದೇ ಇಲ್ಲ. ನೀನು ಒಂದು ಸಣ್ಣ ಮಗುವಿನ ಜೊತೆ ಹೀಗೆ ವರ್ತಿಸ್ತೀಯಾ? ಅವಳು ಈಗಾಗಲೇ ಭಯದಿಂದ ಅಳ್ತಿದ್ದಾಳೆ ಮತ್ತು ನೀನು ಇನ್ನೂ ಅವಳ ಮೇಲೆ ಹೀಗೆ ಅಧಿಕಾರ ಚಲಾಯಿಸ್ತಿದೀಯಾ? ಮಗುವಿನ ಬಳಿ ಸ್ವಲ್ಪ ಹೆಚ್ಚು ದಯೆಯಿಂದ ಮಾತಾಡೋಕೆ ನಿನಗೆ ಸಾಧ್ಯವಿಲ್ಲವೇ ಎಂದು ಅಶ್ವಿನಿ ಹಠಾತ್ತಾಗಿ ಗದರಿದಾಗ ಸುಹಾಸ್ ಒಂದು ಕ್ಷಣ ತತ್ತರಿಸಿ ಹೋಗ್ತಾನೆ. ಅಶ್ವಿನಿ ವೇಗವಾಗಿ ಅನ್ವಿತಾಳ ಬಳಿಗೆ ಹೋಗಿ ನೆಲದ ಮೇಲೆ ಮಂಡಿಯೂರಿ ಆ ಪುಟ್ಟು ಹುಡುಗಿಯನ್ನು ತನ್ನ ತಾಯಿಯ ಬೆಚ್ಚಗಿನ ತೋಳದಲ್ಲಿ ಬಿಗಿಯಾಗಿ ಹಪ್ಕೊಳ್ತಾಳೆ. ಸರಿ ಸರಿ ಅನ್ವಿತಾ, ಇತ್ತು ನೋಡು ಅಂತ ಪ್ರೀತಿಯಿಂದ ಹೇಳ್ತಾಳೆ. ಅಳಬೇಡ ಕಂದ, ನೀನು ಯಾವಾಗ ಬೇಕಾದರೂ ಇಲ್ಲಿಗೆ ಬಂದು ಆದಿತ್ಯನ ಜೊತೆ ಆಟ ಆಡ್ಬೋದು, ಸರಿಯಾ? ನಾನು ನಿನಗೆ ನನ್ನ ಫೋನ್ ನಂಬರ್ ಕೊಡ್ತೀನಿ. ನಿನಗೆ ಬರಬೇಕಂತ ಅನ್ನಿಸ್ದಾಗ ನನಗೆ ಮೆಸೇಜ್ ಕಳಿಸು ಅಂತ ಅವಳ ಕಣ್ಣೀರನ್ನು ಹೊರಿಸುತ್ತಾ ಮುದ್ದಿಸಿದ್ಲು. ನೀನು ಇನ್ನೂ ಅಳಬೇಡ ಮಗಳೇ, ನೀನು ಹೀಗೆ ಅಳ್ತಿದ್ರೆ ಕ್ಯೂಟಾಗಿ ಕಾಣೋದೇ ಇಲ್ಲ ನೋಡು. ಅಷ್ಟರಲ್ಲಿ ಆದಿತ್ಯ ಕೈಯಲ್ಲಿ ಟಿಶ್ಯೂ ಕಾಗದ ತುಂಡುಗಳೊಂದಿಗೆ ಅವರ ಬಳಿ ಬಂದು ನಿಂತಿದ್ರು. ಅನ್ವಿತಾಳನ್ನು ಸಮಾಧಾನಪಡಿಸಲು ಅಶ್ವಿನಿ ಆ ಕಾಗದದ ತುಂಡನ್ನು ತೆಗೆದುಕೊಂಡು ಮಗುವಿನ ಕಣ್ಣೀರನ್ನು ಅತ್ಯಂತ ಕಾಳಜಿಯಿಂದ ಹೊರಿಸಿದ್ಲು. ಪುಟ್ಟ ಹುಡುಗಿ ನಿಧಾನವಾಗಿ ಅಳು ನಿಲ್ಲಿಸಿ ಅಶ್ವಿನಿಯ ಬೆಚ್ಚಗಿನ ಅಪ್ಪುಗೆಯಲ್ಲಿ ತನ್ನನ್ನು ತಾನು ಊತುಕೊಂಡ್ಳು. ಹೃದಯ ಎಂಡಿದಂತಾದ ಅಶ್ವಿನಿ ಮಗುವನ್ನು ಬಿಗಿಯಾಗಿ ಕಚ್ಚಿಕೊಂಡು ಅವಳ ಬೆನ್ನನ್ನು ಸವರಿ ಸಮಾಧಾನ ಮಾಡಿದ್ಲು. ಅನ್ವಿತಾ ಹಾಗೆ ಅಳುತ್ತಿರುವುದನ್ನು ನೋಡಿ ಆರವ್ ಮತ್ತು ಆದಿತ್ಯರಿಗೆ ಕೋಪವನ್ನು ತಡೆದುಕೊಳ್ಳಕ್ಕೆ ಆಗಲಿಲ್ಲ. ಅವರಿಬ್ಬರು ಸುಹಾಸ್ನ ಕಡೆಗೆ ಕೆಂಡದಂತಹ ಕಣ್ಣುಗಳಿಂದ ನೋಡ್ತಾ ತಿರುಗಿದ್ರು.
ಅನ್ವಿತಾಳನ್ನ ನಮ್ಮ ಸ್ನೇಹಿತೆಯಾಗಕ್ಕೆ ನೀವು ಯಾಕೆ ಬಿಡ್ತಾ ಇಲ್ಲ ಅಂತ ಹಾರವ್ ನೇರವಾಗಿನೇ ಪ್ರಶ್ನೆ ಮಾಡ್ತಾನೆ. ಸುಹಾಸ್ನ ಕಣ್ಣುಗಳಲ್ಲಿ ಕಣ್ಣಿಟ್ಟು ಕೇಳದೆ ಇರೋಕ್ ಸಾಧ್ಯವೇ ಆಗಲಿಲ್ಲ. ನಾವು ಅವಳೊಂದಿಗೆ ಎಂದಿಗೂ ಗಲಾಟೆ ಮಾಡಲಿಲ್ಲ. ಕಳೆದ 2 ಬಾರಿ ಅವಳು ಮನೆಯಿಂದ ಬಂದಾಗಲೂ ನಮ್ಮ ತಾಯಿ ಅವಳನ್ನು ತಮ್ಮ ಸ್ವಂತ ಮಗಳಂತೆ ನೋಡಿಕೊಂಡ್ರು ಮತ್ತು ಅವಳೊಂದಿಗೆ ನಾವೆಲ್ಲರೂ ಕೂಡ ಆಟ ಆಡಿದ್ವಿ. ಅವಳು ನಮ್ಮೊಂದಿಗೆ ಆಟವಾಡಲು ತುಂಬ ಆನಂದಿಸ್ತಾಳೆ. ಅವಳು ನಮ್ಮನ್ನು ತುಂಬ ಪ್ರೀತಿಸ್ತಾಳೆ. ನಾವು ಕೂಡ. ಹಾಗಾದರೆ ಅವಳು ನಮ್ಮ ಸ್ನೇಹಿತೆ ಆಗಬಾರ್ದು ಯಾಕೆ? ನಾವೇನು ಎಂತಹ ಕೆಟ್ಟ ಜನರ ಅಂತ ನಿಷ್ಠುರವಾಗಿ ತಂದೆಯನ್ನೇ ಪ್ರಶ್ನೆ ಮಾಡ್ತಾ ಇದ್ದಾರೆ. ಈ ಇಬ್ಬರು ಪುಟ್ಟ ಹುಡುಗರು ತನ್ನನ್ನು ಈ ರೀತಿ ತುಂಬ ನಾಜೂಕಾಗಿ ನೇರವಾಗಿ ಟೀಕಿಸ್ತಾ ಇರೋವಂಥದ್ದು ಕನಸಿನಲ್ಲೂ ನಿರೀಕ್ಷಿಸಿದ ಸುಹಾಸ ಏನು ಹೇಳಬೇಕಂತ ತಿಳಿದೆ ಸಂಪೂರ್ಣವಾಗಿ ಭಾವರಹಿತ ಮುಖದೊಂದಿಗೆ ಹಲ್ಲೆಯ ಸ್ತಬ್ಧನಾಗಿ ನಿಂತು ಬಿಡ್ತಾನೆ. ಅನ್ವಿತಾ ಇವರೊಂದಿಗೆ ಬೆರೆಯುವುದನ್ನು ಅವನು ತಡೆದಿದ್ದೇನೋ ನಿಜ. ಒಂದು ರೀತಿಯಲ್ಲಿ ಅದು ತನ್ನ ಮಗಳ ಭದ್ರತೆಯ ಕಳವಳದಿಂದಾಗಿತ್ತು. ಆದರೆ ಈಗ ಪುಟ್ಟ ಮಕ್ಕಳೇ ಅವನ ಅಹಂಕಾರವನ್ನು ಚುಚ್ಚಿ ಟೀಕಿಸ್ತಾ ಇದ್ದಾರಲ್ವಾ, ಅದು ಒಂದು ರೀತಿ ಬೇರೆ ಥರನೇ ಅನ್ನಿಸ್ತು. ಸ್ವಂತ ಮಕ್ಕಳಾದ ಆರವ್ ಆದಿತ್ಯರ ಈ ನೇರ ಪ್ರಶ್ನೆಯಿಂದ ಸುಹಾಸ್ನಿಗೆ ಭಾರಿ ನಾಚಿಕೆ ಮುಜುಗರ ಆಗೋಯ್ತು. ಅಶ್ವಿನಿ ನೀಡಿದ ಫೋನ್ ನಂಬರ್ ತೆಗೆದುಕೊಂಡು ಅನ್ವಿತಾ ಮನೆಗೆ ಹೊರಡ್ತಾಳಾ ಅಥವಾ ಸುಹಾಸ್ನ ಮನಸ್ಸಿನಲ್ಲಿ ಮಕ್ಕಳ ಬಗ್ಗೆ ಮತ್ತಷ್ಟು ತೀವ್ರವಾದ ಸಂಶಯ, ಕೋಪ ಏನಾದರೂ ಮೂಡುತ್ತಾ? ಅನ್ವಿತಾಳಿಗೆ ಶಾಲೆಯಲ್ಲಿ ಹೆಚ್ಚು ಸ್ನೇಹಿತರಿಲ್ಲ. ನಾನು ಮತ್ತು ಅಣ್ಣ ಮಾತ್ರ ಅವಳನ್ನು ಜೊತೆಯಲ್ಲಿ ಕರ್ಕೊಂಡು ಆಟ ಆಡ್ತೀವಿ. ಶಾಲೆಯಲ್ಲಿ ಯಾರಾದರೂ ಅವಳ ಮೇಲೆ ಗಲಾಟೆ ಮಾಡಿದಾಗ ನಾವೇ ಅವಳಿಗೆ ಸಹಾಯವನ್ನು ಮಾಡಿದ್ದು. ಅವಳು ನಮ್ಮ ಸ್ನೇಹಿತೆಯಾಗಲು ಸಾಧ್ಯವಾಗದಿದ್ದರೆ ಅವಳು ಶಾಲೆಯಲ್ಲಿ ಒಬ್ಬಂಟಿಯಾಗಿರಬೇಕಾಗುತ್ತೆ. ನಿನಗೆ ಬೇಕಾಗಿರುವುದು ಅದೇನಾ ಅಂತ ಆದಿತ್ಯ ಕೂಡ ಸುಹಾಸ್ನ ಮೇಲೆ ತನ್ನ ಕೋಪವನ್ನು ಹತೋಟಿ ತಪ್ಪಿ ಹೊರಹಾಕ್ತಾನೆ. ಈ ಒಂದು ಪುಟ್ಟ ತಲೆಯಲ್ಲಿ ಆ ಸಣ್ಣ ಮಗು ಇಷ್ಟೊಂದು ತೀಕ್ಷ್ಣವಾಗಿ ಯೋಚಿಸಿ ಪ್ರಶ್ನಿಸಿದಾಗ ಸುಹಾಸ್ ಸಂಪೂರ್ಣವಾಗಿ ಗೊಂದಲಕ್ಕೊಳಗಾಗ್ತಾನೆ. ಅವನ ಮೌನವನ್ನು ನೋಡಿ ಆ ಇಬ್ಬರು ಹುಡುಗರು ಇನ್ನಷ್ಟು ಸಿಟ್ಟಿಗೆದ್ರು. ತಾವು ವಿಷಯದ ಮೂಲಕ್ಕೆ ತಲುಪಿದ್ದೀವಿ ಅಂತ ಭಾವಿಸಿದ ಹಾರವ್ ಕೊನೆಯ ತನ್ನ ಮನಸ್ಸಿನಲ್ಲಿದ್ದ ಆಕ್ರೋಶದ ಮಾತುಗಳನ್ನು ಹೊರಹಾಕ್ತಾನೆ. ನಾವು ಅವಳನ್ನು ರಕ್ಷಿಸ್ತೇವೆ, ನಾವು ಅವಳೊಂದಿಗೆ ಆಟವಾಡ್ತೇವೆ, ಆದರೂ ನೀವು ನಮ್ಮನ್ನು ಅವಮಾನಿಸ್ತೀರಲ್ಲ. ನಾವು ಆ ರೀತಿ ಕೆಟ್ಟ ಜನರ ಥರ ಕಾಣಿಸ್ತೀವಾ ಅಥವಾ ನಮ್ಮನ್ನು ಯಾಕೆ ನೀವು ದ್ವೇಷ ಭಾವನೆಯಿಂದ ನೋಡ್ತೀರಿ? ಆದಿತ್ಯ ತಕ್ಷಣವೇ ಒಪ್ಪಿಗೆ ಸೂಚಿಸ್ತಾ ತಲೆ ಆಡಿಸ್ತಾನೆ. ಇಬ್ಬರು ತೀವ್ರ ನಿರಾಶೆಯಿಂದ ಸುಹಾಸ್ನ ಕಡೆಗೆ ನೋಡ್ತಾರೆ. ಆ ವ್ಯಕ್ತಿಯೇ ತಮ್ಮ ನಿಜವಾದ ತಂದೆ ಅಂತ ತಾವು ಹುಟ್ಟುವ ಮೊದಲೇ ತಮ್ಮ ತಾಯಿಯನ್ನು ತ್ಯಜಿಸಿದವನು ಅನ್ನೋ ಕಹಿ ನೆನಪು ಮಕ್ಕಳ ಮನಸ್ಸಿನಲ್ಲಿ ಸುಳಿಯಿತು. ಆಗ ಅವನಿಗೆ ತಾವು ಇಷ್ಟವಿಲ್ಲದಿರುವುದು ಮಾತ್ರವಲ್ಲದೆ ತನ್ನ ಮಗಳು ಅನ್ವಿತಾ ತಮ್ಮೊಂದಿಗೆ ಸ್ನೇಹವನ್ನೂ ಬೆಳೆಸಬಾರ್ದು, ಅದು ಮಾಡಕ್ ಬಿಡೋದಿಲ್ಲ ಅಂತ ಹೇಳ್ತಿದ್ದಾನಲ್ವಾ ಅನ್ನುವಂತಹ ಒಂದು ಆಕ್ರೋಶ, ಕಿಚ್ಚು ಅವರಲ್ಲಿತ್ತು. ಅದು ಆಗ್ತಾನೆ ಹೊರಬರ್ತು. ಆ ಇಬ್ಬರು ಪುಟ್ಟ ಹುಡುಗರು ಉಗ್ರವಾದ ಕೋಪದ ಪ್ರತಿಕ್ರಿಯೆಯನ್ನು ಕಂಡ ಸುಹಾಸ್ ದಿಗ್ಗಲುಗೊಂಡು ತನ್ನ ಹುಬ್ಬುಗಳನ್ನು ಸುಕ್ಕುಗಟ್ತಾನೆ. ಅವರು ನೇರವಾಗಿ ತನ್ನನ್ನು ಗದ್ದರಿಸಿ ಪ್ರಶ್ನಿಸಿದರು. ಅವನಿಗೆ ಆರವ್ ಮತ್ತು ಆದಿತ್ಯರ ಬಗ್ಗೆ ಎಲ್ಲಿಲ್ಲದ ಕನಿಕರ ಮೂಡ್ತು. ಅದೇ ಸಮಯದಲ್ಲಿ ಅವನ ಅಂತರಾತ್ಮದಲ್ಲಿ ಒಂದು ರೀತಿಯ ಅಪರಾಧಿ ಭಾವನೆಯು ಕಾಡತೊಡಗಿತ್ತು. ಅನ್ವಿತಾಳನ್ನು ತನ್ನ ಬೆಚ್ಚಗಿನ ತೋಳುಗಳಲ್ಲಿ ಹಿಡಿದುಕೊಂಡಿದ್ದ ಅಶ್ವಿನಿ ತನ್ನ ಪುತ್ರರು ಆಡಿದ ಧೈರ್ಯದ ಮಾತುಗಳನ್ನು ಕೇಳಿ ಅವಳೇ ಒಂದು ಕ್ಷಣ ದಿಗ್ಗಲು ಬಡದ ಹಾಗೆ ಸ್ತಬ್ಧಳಾಗಿ ನಿಂತುಬಿಟ್ಲು. ಮುಳ್ಳಿನಂತಹ ಅಪಾರವಾದ ನೋವು ಅವಳ ಹೃದಯವನ್ನು ತೂರ್ಕೊಂಡು ಹೋಯಿತು. ಅದೃಷ್ಟವಶಾತ್ ತಮ್ಮ ಮುಂದೆ ನಿಂತಿರುವ ಈ ಕಠೋರ ವ್ಯಕ್ತಿಯೇ ತಮ್ಮ ನಿಜವಾದ ಬಯೋಲಜಿಕಲ್ ತಂದೆ ಎಂಬ ಸತ್ಯ ಆ ಮಕ್ಕಳಿಗೆ ತಿಳಿದಿರಲಿಲ್ಲ. ಒಂದು ವೇಳೆ ಅವರಿಗೆ ಸತ್ಯ ತಿಳಿದಿದ್ರೆ ಅವರು ಇನ್ನಷ್ಟು ಅಸಮಾಧಾನಗೊಂಡು ಮುರಿದು ಬೀಳ್ತಿದ್ರೋ ಏನೋ. ಸ್ವಲ್ಪ ಹೊತ್ತು ದಿಕ್ಕು ತೋಚದೆ ಮೌನವಾಗಿದ್ದ ಸುಹಾಸ್ ಕ್ಷಮೆಯಾಚಿಸುವ ಧೋರಣೆಯಲ್ಲಿ ತನ್ನ ದೃಷ್ಟಿಯನ್ನು ಬೇರೆಡೆಗೆ ತಿರುಗಿಸ್ತಾನೆ. ಕ್ಷಮಿಸಿ, ನಾನು ಇಬ್ಬರನ್ನ ಕೆಟ್ಟವರಂತ ಕರೆಯೋ ಉದ್ದೇಶ ಹೊಂದಿರಲಿಲ್ಲ. ಆದರೆ ನಿಮ್ಮ ತಾಯಿ ಅಂದರೆ ತನ್ನ ಮಾಜಿ ಗಂಡನೊಂದಿಗೆ ಸಂಪರ್ಕದಲ್ಲಿರುವುದು ಸರಿಯಲ್ಲ ಅಂತ ನಾನು ಭಾವಿಸ್ತೀನಿ. ಒಂದು ವೇಳೆ ನಿಮ್ಮ ತಂದೆಗೆ ಇದು ತಿಳಿದ್ರೆ ಅವರು ಖಂಡಿತ ಅಸಮಾಧಾನಗೊಳ್ಳುತ್ತಾರೆ ಅಂತ ಸಬೂಬನ್ನು ಹೇಳ್ತಾನೆ. ಅದನ್ನು ಕೇಳಿದ ಅಶ್ವಿನಿ ಮತ್ತು ಇಬ್ಬರು ಹುಡುಗರು ಒಂದು ಕ್ಷಣ ಸಂಪೂರ್ಣವಾಗಿ ಸ್ತಬ್ಧರಾಗ್ತಾರೆ. ಆರವ್ ಮತ್ತು ಆದಿತ್ಯ ಒಬ್ಬರನ್ನೊಬ್ಬರು ಆಶ್ಚರ್ಯದಿಂದ ನೋಡ್ಕೊಳ್ತಾರೆ. ಅಂದರೆ ಆ ವ್ಯಕ್ತಿಗೆ ತಾನೇ ತಮ್ಮ ತಂದೆ ಅಂತ ಸತ್ಯ ತಿಳಿದಿಲ್ಲವಷ್ಟೇ. ಆದಿತ್ಯ ತನ್ನ ಮನಸ್ಸಿಗೆ ಬಂದ ಸತ್ಯವನ್ನ ತಕ್ಷಣವೇ ಸುಹಾಸ್ನ ಮುಖಕ್ಕೆ ಹೊಡೆದಂತೆ ಹೇಳ್ತಾನೆ. ಪರವಾಗಿಲ್ಲ, ನಮಗೆ ತಂದೆಯೇ ಇಲ್ಲ. ಆ ಇಬ್ಬರು ಹುಡುಗರು ಒಂದೇ ಧ್ವನಿಯಲ್ಲಿದ್ದಂತೆ ನೀಡಿದ ಆ ಕಠೋರ ಉತ್ತರವನ್ನ ಕೇಳಿ ಅಶ್ವಿನಿ ಸಂಪೂರ್ಣವಾಗಿ ಬೆಚ್ಚಿ ಬಿದ್ದುಬಿಟ್ಲು. ಅಬ್ಬಬ್ಬಾ, ನಮಗೆ ತಂದೆಯೇ ಇಲ್ಲ ಅಂತ ಮಕ್ಕಳು ಹೇಳಿದಾಗ ಸುಹಾಸ್ನ ಮುಖದ ರಿಯಾಕ್ಷನ್ ಹೇಗಿರುತ್ತೆ? ಇವರು ಎಂತಹ ತುಂಟ ಮಕ್ಕಳು, ಬುದ್ಧಿವಂತ ಮಕ್ಕಳು. ಈ ಮಾತು ಕೇಳಿ ಅಶ್ವಿನಿಯ ಹೃದಯ ಒಡೆದೇ ಹೋಗುತ್ತೆ. ಸುಹಾಸ್ನ ಅನುಮಾನ ಈಗ ಮತ್ತಷ್ಟು ಆಳವಾಗುತ್ತೆ.
ತನ್ನ ಚಿಕ್ಕ ಮಗ ಆದಿತ್ಯ ಸತ್ಯವನ್ನ ಬಹಿರಂಗಪಡಿಸೋದನ್ನ ತಡೆಯಲು ಅಶ್ವಿನಿ ಬಯಸಿದ್ಲು. ಆದರೆ ಅಷ್ಟೊತ್ತಿಗೆ ಎಲ್ಲವೂ ಕೈಮೀರಿ ಹೋಗಿತ್ತು. ಅವಳು ತೀವ್ರ ಆತಂಕದಿಂದ ಸುಹಾಸ್ನ ಪ್ರತಿಕ್ರಿಯೆಗಾಗಿ ಕಾತರದಿಂದ ಕಾಯ್ತಾ ಇದ್ಲು. ಆ ವ್ಯಕ್ತಿಯ ಕಣ್ಣುಗಳು ಅನುಮಾನಾಸ್ಪದವಾಗಿ ಕಿರಿದಾದವು. ಆದಿತ್ಯ ಹೇಳಿದ ಮಾತಿಗೂ ಆ ಗೋಡೆಯ ಮೇಲಿದ್ದ ಫೋಟೋಗಳಿಗೂ ಏನೋ ಆಳವಾದ ಕೊಂಡಿ ತಪ್ಪಿರುವುದು ಅವನಿಗೆ ಸ್ಪಷ್ಟವಾಯಿತು. ತಂದೆ ಇಲ್ಲ ಅಂತ ಹೇಳಿರೋದ್ರಿಂದ ಏನ್ ಅರ್ಥ? ಅವರು ಎಲ್ಲಿದ್ದಾರೆ ಅಂತ ಸುಹಾಸ್ ಕೇಳದೇ ಇರೋಕ್ಕೂ ಸಾಧ್ಯವಾಗ್ಲಿಲ್ಲ. ಗೊಂದಲಕ್ಕೊಳಗಾದ ಆ ವ್ಯಕ್ತಿಯನ್ನ ನೋಡಿ ಆದಿತ್ಯ ನೇರವಾಗಿ ವಿವರಿಸ್ತಿದ್ದಾನೆ. ತಂದೆಗೆ ನಮ್ಮ ಮೇಲೆ ಯಾವುದೇ ಪ್ರೀತಿ ಇಲ್ಲ. ಅವರು ನಮ್ಮ ತಾಯಿಯನ್ನ ಬಿಟ್ಟು ಎಲ್ಲೋ ಹೊರಟು ಹೋಗಿದ್ದಾರೆ. ನಾವು ಹುಟ್ಟಿನಿಂದಲೂ ಕೂಡ ತಾಯಿಯೊಂದಿಗೆ ಒಬ್ಬಂಟಿಯಾಗಿ ಬೆಳೆದಿದ್ದೀವಿ. ಆದ್ದರಿಂದ ನಾವು ತಂದೆಯನ್ನ ಎಂದಿಗೂ ನೋಡಿಲ್ಲ. ಅದನ್ನ ಕೇಳಿ ಸುಹಾಸ್ ತೀವ್ರವಾಗಿ ಹುಬ್ಬುಗಂಟಾಕಿ ಅಶ್ವಿನಿಯ ಕಣ್ಣುಗಳನ್ನ ನೇರವಾಗಿ ನೋಡ್ತಾನೆ. ಅವನ ಕಣ್ಣುಗಳಲ್ಲಿ ಆ ಕ್ಷಣ ನಂಬಲಾಗದ ಮಿಶ್ರ ಭಾವನೆಗಳು ಮಿನುಗಿದ್ವು. ಹಾಗಾದ್ರೆ ಈ ಮಹಿಳೆ ಇಷ್ಟೊಂದು ವರ್ಷಗಳ ಕಾಲ ಇಬ್ಬರು ಹೌಳಿ ಮಕ್ಕಳನ್ನ ಒಬ್ಬಂಟಿಯಾಗಿ ಹೋರಾಡಿನೇ ಬೆಳೆಸಿದ್ಲಾ? ಅವಳು ಅನುಭವಿಸಿರುವಂತಹ ಕಷ್ಟ, ನಷ್ಟ, ಯಾತನೆಗಳನ್ನು ಅವನಿಗೆ ಊಹಿಸೋಕ್ಕೂ ಕೂಡ ಸಾಧ್ಯವಾಗಲಿಲ್ಲ. ಅಷ್ಟೇ ಅಲ್ಲ, ಈ ಮಹಿಳೆ ವಿದೇಶದಲ್ಲಿದ್ದಾಗ ಮೆಡಿಕಲ್ ರಿಸರ್ಚ್ನಲ್ಲಿ ಅತ್ಯಂತ ಅದ್ಭುತವಾದ ವೃತ್ತಿಪರ ಪ್ರೊಫೈಲ್ ಸಾಧನೆಯನ್ನು ಹೊಂದಿದ್ದಾಳೆ. ಮಕ್ಕಳ ಪಾಲನೆ ಆಗಿರ್ಬೋದು, ಕಠಿಣವಾದ ಕೆಲಸ, ಎರಡನ್ನ ಅವಳು ಒಬ್ಬಂಟಿಯಾಗಿ ಹೇಗೆ ನಿಭಾಯಿಸೋಕೆ ಸಾಧ್ಯ ಆಯಿತು? ಆ ವ್ಯಕ್ತಿ ಅಂದರೆ ಅವಳ ಗಂಡ ಇಷ್ಟೊಂದು ಜವಾಬ್ದಾರಿ ಇಲ್ಲದೆ ಅವರನ್ನು ಈ ರೀತಿ ಬಿಟ್ಟು ಹೋಗೋಕೆ ಹೇಗೆ ಸಾಧ್ಯ? ಎಂತಹ ಕ್ರೂರ ಅವ್ಯವಸ್ಥೆ! ಆ ವ್ಯಕ್ತಿ ಸುಹಾಸ್ ಭಾವನಾತ್ಮಕವಾಗಿ ಅಲುಗಾಡಿರುವುದನ್ನು ಅಶ್ವಿನಿ ಗಮನಿಸ್ತಾಳೆ. ಅವನು ಮುಂದೆ ತನ್ನ ಗಂಡನ ಬಗ್ಗೆ ಏನು ಕೇಳಲಿದ್ದಾನೆ ಎಂಬುದನ್ನು ಅವಳು ಊಹಿಸಬಲ್ಲವಳಾಗಿದ್ಲು. ಆದರೆ ಅವನು ಮತ್ತಷ್ಟು ಪ್ರಶ್ನೆಗಳನ್ನು ಕೇಳುವ ಮೊದಲೇ ಅಶ್ವಿನಿ ತನ್ನ ತಳಮಳ ಹಾಗೂ ಭಾವನೆಗಳನ್ನು ಮರೆಮಾಡಲು ಒಂದು ಕ್ಷಣ ಕಣ್ಣುಗಳನ್ನೇ ಗಟ್ಟಿಯಾಗಿ ಮುಚ್ಚಿಕೊಂಡು ಅವರ ಸಂಭಾಷಣೆಯನ್ನ ಯಾವುದೇ ಹಿಂಜರಿಕೆ ಇಲ್ಲದೆ ಮಧ್ಯದಲ್ಲೇ ಅಡ್ಡಿಪಡಿಸಿದ್ಲು. ಸರಿ ಅನ್ವಿತಾ, ಈಗ ಅಳು ನಿಲ್ಲಿಸು ಮಗಳೇ. ನೀವು ಮನೆಗೆ ಹೋಗೋ ಸಮಯ ಬಂದಿದೆ. ನಾನು ಕೂಡ ಬೇಗ ಮೆಡಿಕಲ್ ಸೆಂಟರ್ ಕೆಲಸಕ್ಕೆ ಹೊರಡಬೇಕು. ನಂತರ ಅವಳು ಪುಟ್ಟ ಹುಡುಗಿಯನ್ನ ತನ್ನ ತೋಳುಗಳಿಂದ ಕೆಳಗಿರಿಸಿ ಅವಳ ತಲೆಯನ್ನು ಅತ್ಯಂತ ಪ್ರೀತಿಯಿಂದ ಸವರುತ್ತಾ, ನಿನ್ನ ತಂದೆ ಜೊತೆಗೆ ಮನೆಗೆ ಹೋಗು, ಸರಿಯಾ? ನೀನು ಯಾವಾಗ ಬೇಕಾದರೂ ಬಂದು ಆರವ್ ಮತ್ತು ಆದಿತ್ಯರನ್ನ ನೋಡ್ಬೋದು ಅಂತ ಅಭಯವನ್ನ ನೀಡ್ತಾಳೆ. ಅಶ್ವಿನಿಯ ಈ ಭರವಸೆಯನ್ನ ಆ ಕ್ಷಣವೇ ಅಂದರೆ ಅದನ್ನು ನೋಡಿದ ತಕ್ಷಣ ಸಂತೋಷಗೊಂಡ ಅನ್ವಿತಾ ಕಣ್ಣೀರು ಸುರಿಸುತ್ತಲೇ ಮುಗುಳು ನಗುತ್ತಾ ತಲೆ ಆಡಿಸಿ ತನ್ನ ತಂದೆ ಸುಹಾಸ್ನ ಬಳಿಗೆ ಹೋದ್ಲು. ಸುಹಾಸ್ನ ಕಣ್ಣುಗಳು ಒಂದು ಕ್ಷಣ ಕತ್ತಲೆಯಾದವು. ಅಶ್ವಿನಿ ಆ ಗಂಡನ ವಿಷಯದ ಮುಂದೆ ಮಾತಾಡೋಕೆ ಬಯಸೋದಿಲ್ಲ ಎಂಬುದು ಸ್ಪಷ್ಟವಾದ ಕಾರಣ ಅವನು ಹೆಚ್ಚೇನು ಪ್ರಶ್ನಿಸದಿರಲು ನಿರ್ಧರಿಸ್ತಾನೆ. ಕಳವಳಗೊಂಡ ಕಣ್ಣುಗಳೊಂದಿಗೆ ತನ್ನ ಕಡೆಗೆ ಬರುತ್ತಿದ್ದ ಪುಟ್ಟ ಮಗಳನ್ನ ನೋಡಿ ಅವನು ಶಾಂತವಾಗಿ ಅವಳ ತಲೆಯನ್ನ ಸವರುತ್ತಾ ತನ್ನ ಕಠಿಣ ಧ್ವನಿಯ ಮಟ್ಟವನ್ನ ತಗ್ಗಿಸ್ತಾನೆ. ಶ್ರೀಮತಿ ಅಶ್ವಿನಿಯವರಿಗೆ ನಮಸ್ಕಾರ ಹೇಳು ಅಂತ ಹೇಳ್ತಾನೆ. ಅನ್ವಿತಾ ತನ್ನ ಸಣ್ಣ ಕೈಯನ್ನ ಎತ್ತಿ ಅಶ್ವಿನಿ ಮತ್ತು ಆ ಇಬ್ಬರು ಅಣ್ಣಂದಿರಿಗೆ ಆದಿತ್ಯರಿಗೆ ಕೈ ಬೀಸ್ತಾಳೆ. ತಾಯಿ ಮತ್ತು ಪುತ್ರರು ಹಿಂದಕ್ಕೆ ಪ್ರೀತಿಯಿಂದ ಕೈ ಬೀಸಿದ್ರು. ಸುಹಾಸ್ ತಲೆಯ ಆಡಿಸಿ ಅಶ್ವಿನಿಗೆ ನಾವು ಹೊರಡ್ತಿದ್ದೀವಿ ಅಂತ ಹೇಳಿ ಹೆಜ್ಜೆ ಇಡ್ತಾನೆ. ಅಶ್ವಿನಿ ಪ್ರತಿಕ್ರಿಯಿಸುವ ಮೊದಲೇ ಸುಹಾಸ್ ಅನ್ವಿತಾಳ ಕೈಯನ್ನ ಹಿಡಿದು ಹಿಂತಿರುಗುನೂ ನೋಡ್ದಂಗೆ ಹೊರಟೇ ಹೋಗ್ತಾನೆ. ಬಾಗಿಲು ಮುಚ್ಚಿದ ನಂತರ ಅಶ್ವಿನಿ ಮತ್ತು ಮಕ್ಕಳು ನಿಟ್ಟುಸಿರು ಬಿಟ್ಟು ಹಾಗೂ ಕಾರ್ನಲ್ಲಿ ಹೋಗುವಾಗ ಅನ್ವಿತಾ ಮತ್ತು ಸುಹಾಸ್ನ ನಡುವೆ ನಡೆಯುವಂತಹ ಸಂಭಾಷಣೆ ಕಥೆಯನ್ನು ಮತ್ತಷ್ಟು ಕುತೂಹಲದತ್ತ ಒಯ್ಯುತ್ತೆ. ಸುಹಾಸ್ ಅನ್ವಿತಾಳ ಕೈ ಹಿಡಿದು ಹೊರಟು ಹೋದ್ಮೇಲೆ ಈ ಮನೆಯಲ್ಲಿ ಸುದೀರ್ಘ ಮೌನ ಅನ್ನೋದು ಆವರಿಸುತ್ತೆ. ಬಾಗಿಲಿಗೆ ಹೊರಗೆ ನಿಂತ ಅಶ್ವಿನಿಯ ಹೃದಯ ಭಾರವಾಗಿ ಹೋಗಿತ್ತು. ಸುಹಾಸ್ನ ಅನುಮಾನದ ಕಣ್ಣುಗಳು ನಮಗೆ ತಂದೆಯೇ ಇಲ್ಲ ಅನ್ನುವಂತಹ ಒಂದು ಮಾತು, ಆರವ್ ಆದಿತ್ಯರ ಮಾತುಗಳು ಅವಳ ಮನಸ್ಸಿನಲ್ಲಿ ನಿರಂತರವಾಗಿ ಪ್ರತಿಧ್ವನಿಸ್ತಾ ಇದ್ವು. ಆ ಘಟನೆಯ ನಂತರ ಸುಹಾಸ್ ತನ್ನ ಮಗಳನ್ನ ಅಶ್ವಿನಿಯ ಮನೆಯಿಂದ ಸಂಪೂರ್ಣವಾಗಿ ದೂರವಿಟ್ಟನು. ದಿನಗಳು ಕಳೀತಾ ಹೋಗ್ತವೆ. ಆದರೆ ಅವಳಿಗೆ ಮಾತ್ರ ಒಂದು ರೀತಿಯ ನಿಸ್ಸಹಾಯಕತೆ, ಅಸಹಾಯಕತೆ, ಕೋಪ, ನೋವು, ಹತಾಶೆ, ತಾನು ಏನು ಮಾಡೋಕ್ಕಾಗದಿರುವಂತಹ ಪರಿಸ್ಥಿತಿಯಲ್ಲಿದ್ಲು. ಅಶ್ವಿನಿಗೆ ತನ್ನ ಮುದ್ದಿನ ಮಗಳು ಅನ್ವಿತಾಳನ್ನ ಅಂದರೆ ತನ್ನ ಮಗಳು ಅಂತ ಗೊತ್ತಿಲ್ಲ ಅಂದರೂ ಕೂಡ ಅವಳ ಮೇಲೆ ಏನೋ ಒಂದು ರೀತಿಯ ಎತ್ತ ಕರುಳಿನ ಮಮತೆ, ಅವಳನ್ನ ಜೊತೆಯಲ್ಲೇ ನೋಡಬೇಕು, ಜೊತೆಯಲ್ಲಿ ಇಟ್ಕೋಬೇಕು ಅನ್ನೋ ಆಸೆ. ಅವಳ ಕಣ್ಣೀರು ಅಶ್ವಿನಿಯ ಕಣ್ಣ ಮುಂದೆ ಸುಳಿತಿದ್ವು. ಮಗಳೇ, ನಿನ್ನನ್ನು ನೋಡದೆ ಮುದ್ದಿಸದೆ ತಾಯಿ ಹೇಗೆ ಇರಲಿ ಅಂತ ಕತ್ತಲೆಯಲ್ಲಿ ಅಳ್ತಾಳೆ. ಇನ್ನೊಂದೆಡೆ ಆರವ್ ಮತ್ತು ಆದಿತ್ಯ ಕೂಡ ತಮ್ಮ ತಂಗಿ ಅನ್ವಿತಾಳನ್ನ ಅಪಾರವಾಗಿ ಆ ಕ್ಷಣದಲ್ಲೇ ಮಿಸ್ ಮಾಡ್ಕೊಳ್ತಿದ್ರು. ಆ ಲೋಗೋ ಆಟಿಕೆಗಳನ್ನ ತೆಗೆದು ಆಡಬೇಕು ಅಂತ ಅನ್ನಿಸ್ತಿದ್ದಾಗೆಲ್ಲ ಕೂಡ ಅನ್ವಿತಾಳ ನೆನಪಾಗಿ ಆಟವನ್ನೇ ನಿಲ್ಲಿಸ್ಬಿಡ್ತಿದ್ರು. ಆದರೆ ಸುಹಾಸಿಂದ ತಪ್ಪಿಸ್ಕೊಳ್ಳೋಕೆ, ಅವನ ಸಂಶಯದ ಕಣ್ಣುಗಳಿಂದ ತಮ್ಮ ಕುಟುಂಬವನ್ನು ರಕ್ಷಿಸಲು ಅಶ್ವಿನಿ ತನ್ನ ಇಬ್ಬರು ಮಕ್ಕಳೊಂದಿಗೆ ಮಾತನಾಡುವುದನ್ನು, ಒಡನಾಟವನ್ನು ತೀವ್ರವಾಗಿ ಕಡಿಮೆಗೊಳಿಸ್ತಾಳೆ. ಕೆಲಸದ ನೆಪ ಹೇಳಿ ದಿನವಿಡೀ ಮೆಡಿಕಲ್ ಸೆಂಟರ್ನಲ್ಲೇ ಕಾಲ ಕಳೀತಿದ್ಲು.
ಮನೆಗೆ ಬಂದರು, ಮಕ್ಕಳ ಮುಂದೆ ಕುಳಿತರೆ ಎಲ್ಲಿ ಅನ್ವಿತಾಳ ವಿಷಯ ಬಂದು ಅವರಿಬ್ಬರು ದುಃಖಿಸ್ತಾರೋ, ಅದು ಸುಹಾಸ್ ಬಗ್ಗೆ ಪ್ರಶ್ನೆ ಮಾಡಿಬಿಡ್ತಾರೋ ಅನ್ನೋ ಭಯ ಅವಳಿಗಿತ್ತು. ಆರೋ ಮತ್ತು ಆದಿತ್ಯ ತಮ್ಮ ತಾಯಿ ತಮ್ಮಿಂದ ಹೇಗೆ ದೂರ ಸರಿಯುತ್ತಿರೋದನ್ನು ಗಮನಿಸಿದ್ದಾರೆ. ಅಮ್ಮ ಮೊದಲಿಗಿಂತ ತುಂಬ ಮೌನಿ ಆಗ್ತಿದ್ದಾಳೆ, ತಮ್ಮೊಂದಿಗೆ ಹೆಚ್ಚು ಮಾತಾಡ್ತಿಲ್ಲ, ಪ್ರೀತಿಯಿಂದ ಹತ್ರ ಕುಳಿತುಕೊಳ್ತಾ ಇಲ್ಲ ಎಂಬುದು ಆ ಪುಟ್ಟ ಮಕ್ಕಳಿಗೆ ಅರ್ಥವಾಗುತ್ತಾ ಹೋಗುತ್ತೆ. ತಂದೆಯೂ ಇಲ್ಲ, ಈಗ ತಾಯಿಯೂ ನಮ್ಮಿಂದ ದೂರ ಆಗ್ತಾ ಇದ್ದಾಳಲ್ವಾ ಅನ್ನೋ ಒಂದು ಸಣ್ಣ ನಿರಾಶೆ ಆ ಮಕ್ಕಳ ಮನಸ್ಸಿನಲ್ಲಿ ಮೂಡತೊಡಗುತ್ತೆ. ಆದರೆ ಆರವ್ ತನ್ನ ತಮ್ಮ ಆದಿತ್ಯನಿಗೆ ಸಮಾಧಾನ ಹೇಳುತ್ತಾ, ಅಮ್ಮ ನಮ್ಗೆ ಕಷ್ಟಪಡ್ತಾ ಇದ್ದಾಳೆ, ಅವಳಿಗೆ ತೊಂದರೆ ಕೊಡಬಾರ್ದು ಅಂತ ತನ್ನ ಭಾವನೆಗಳನ್ನು ಹತೋಟಿಯಲ್ಲಿ ಇಟ್ಕೊಳ್ತಿದ್ದ. ಮನೆಯಲ್ಲಿ ಸದಾ ನಗು, ಆಟ, ಹರಟೆಯಿಂದ ತುಂಬಿರ್ತಿದ್ದ ವಾತಾವರಣ ಈಗ ಸಂಪೂರ್ಣವಾಗಿ ಮೌನಕ್ಕೆ ಶರಣಾಗಿತ್ತು. ಅಶ್ವಿನಿ ತನ್ನ 3ನೇ ಮಗಳು ಅನ್ವಿತಾಳ ವಿರಹದ ನೋವನ್ನು ಹೆದೆಯೊಳಗೆ ಹೂತಾಕೊಂಡು ತನ್ನಿಬ್ಬರು ಗಂಡು ಮಕ್ಕಳನ್ನ ಕಣ್ಣಿನ ರೆಪ್ಪೆಯಂತೆ ಕಾಯ್ತಾ ಇದ್ಲು. ಆದರೆ ಆ ಮನೆಯ ಗೋಡೆಗಳಲ್ಲಿ ಅನ್ವಿತಾಳ ನೆನಪು, ಅಶ್ವಿನಿಯ ಮೌನದ ಯಾತನೆ ಕರಗಿ ಹೋಗಿರಲಿಲ್ಲ. ಇಡೀ 1 ವರ್ಷದ ನಂತರ ಈ ಮೌನದ ಅಣೆಕಟ್ಟು ಹೊಡೆಯುವ ಸಮಯ ಹತ್ತಿರವಾಗ್ತಿತ್ತು. ಸುಹಾಸ್ ಮತ್ತೆ ಅವರ ಜೀವನದಲ್ಲಿ ಹೊಸ ಸಂಶಯದೊಂದಿಗೆ ಹೆಜ್ಜೆ ಇಡುತ್ತಾ ಸಿದ್ಧವಾಗ್ತಿದ್ದನು. ನಾನೇ ನಿಮ್ಮ ತಾಯಿ, ನಿಮ್ಮ ತಂದೆ ಸುಹಾಸ್ ಎಂದು ಗಟ್ಟಿಯಾಗಿ ಕಿರ್ಚಿ ಹೇಳಬೇಕು ಅನ್ನೋ ಹಂಬಲ ಅವಳಿಗೆ 1000 ಬಾರಿ ಬರ್ತಿತ್ತು. ಆದರೆ ಆ ಒಂದು ಸತ್ಯ ಹೊರಬಂದರೆ ಸುಹಾಸ್ ತನ್ನ ಅಧಿಕಾರ, ಹಣದ ಬಲದಿಂದ ಮಕ್ಕಳನ್ನ ಎಲ್ಲಿ ತನ್ನಿಂದ ಶಾಶ್ವತವಾಗಿ ಕಸಿದುಕೊಳ್ತಾನೆ, ತನ್ನನ್ನು ಒಂಟಿ ಮಾಡಿಬಿಡ್ತಾನೆ ಅನ್ನೋ ಭಯ ಅವಳನ್ನು ಒಳಗಿನಿಂದಲೇ ಪ್ರತಿದಿನ ಕೊಲ್ತಿತ್ತು. ಅದಕ್ಕಾಗಿಯೇ ಅವಳು ತನ್ನ ಕಣ್ಣೀರನ್ನು ತನ್ನೊಳಗೆ ನುಂಗಿಕೊಳ್ಳೋದನ್ನು ಅಭ್ಯಾಸ ಮಾಡಿಕೊಂಡ್ಳು. ತನ್ನ 2 ಗಂಡು ಮಕ್ಕಳಾದಂತಹ ಆರವ್, ಆದಿತ್ಯರಿಂದ ತಾನು ಅಂತರ ಕಾಯ್ದುಕೊಳ್ಳುವುದು ಅವರಿಗೆ ಎಷ್ಟೊಂದು ನೋವು ತರ್ತಿದೆ ಅನ್ನುವಂಥದ್ದು ಅಶ್ವಿನಿಗೇನು ಅರ್ಥ ಆಗದೆ ಏನಿರಲಿಲ್ಲ. ಅಶ್ವಿನಿಗೆ ಚೆನ್ನಾಗಿ ಗೊತ್ತಿತ್ತು, ರಾತ್ರಿ ಮಕ್ಕಳು ನಿದ್ದೆ ಹೋದ್ಮೇಲೆ ಅವ್ರ ಕೋಣೆಗೆ ಮೆಲ್ಲನೆ ಹೆಜ್ಜಿಟ್ಟು ಹೋಗ್ತಿದ್ದ ಅಶ್ವಿನಿ ಅವರಿಬ್ಬರ ಹಣೆ ಸವರಿ ಮುದ್ದಾಡಿ ಕಣ್ಣೀರಿಡ್ತಿದ್ಲು. ನನ್ನನ್ನು ಕ್ಷಮಿಸ್ಬಿಡಿ ಕಂದ, ನಿಮ್ಮನ್ನು ರಕ್ಷಿಸಲು ನಿಮ್ಮ ತಾಯಿಗೆ ಮೌನ ಒಂದೇ ದಾರಿ, ನಿಮ್ಮಿಂದ ದೂರವಿದ್ದಂತೆ ನಟಿಸಬೇಕು, ಇಲ್ಲಾಂದರೆ ನೀವು ಕೇಳೋ ಪ್ರಶ್ನೆಗಳಿಗೆ ಉತ್ತರ ಕೊಡೋದೇನೂ ಇರೋಕ್ಕಾಗೋದಿಲ್ಲ ಎಂದು ಮನಸ್ಸಿನಲ್ಲಿ ಹಂಬಲಿಸ್ತಿದ್ದು. ಇನ್ನೊಂದೆಡೆ ಮೆಡಿಕಲ್ ಸೆಂಟರ್ನಲ್ಲಿ ಅಶ್ವಿನಿಯ ಗಮನ ಸಂಪೂರ್ಣವಾಗಿ ಅವಳ ರಿಸರ್ಚ್ ಮತ್ತು ಕೆಲಸದ ಮೇಲಿತ್ತು. ಹಗಲಿಡೀ ಕಠಿಣ ಪರಿಶ್ರಮ ಪಟ್ಟು ತನ್ನನ್ನು ಕೆಲಸದಲ್ಲಿ ಮುಳುಗಿಸ್ಕೊಂಡು ಅನ್ವಿತಾಳ ನೆನಪುಗಳಿಂದ ತಪ್ಪಿಸ್ಕೊಳ್ಬೇಕು ಅನ್ನೋ ಪ್ರಯತ್ನಗಳನ್ನು ಮಾಡ್ತಿದ್ಲು. ಆದರೆ ಪ್ರತಿ ಬಾರಿ ಆಸ್ಪತ್ರೆಗೆ ಯಾವುದಾದ್ರೂ ಪುಟ್ಟ ಹೆಣ್ಮಗು ಬಂದಾಗಲೂ ಅವಳಿಗೆ ಅನ್ವಿತಾಳ ಆ ಮುಗ್ಧ ಪುಟ್ಟ ಮುಖನೇ ನೆನಪಾಗ್ತಿತ್ತು. ಅನ್ವಿತಾ ತನಗೆ ಕೊಟ್ಟಿದ್ದ ಸಣ್ಣ ನೆನಪಿನ ಕಾಣಿಕೆಯನ್ನು ಅಶ್ವಿನಿ ತನ್ನ ಪರ್ಸ್ನಲ್ಲಿ ಭದ್ರವಾಗಿ ಇಟ್ಕೊಂಡಿದ್ಲು. ಅದನ್ನು ಯಾರೂ ಇಲ್ದಿದ್ದಾಗ ತೆಗೆದು ನೋಡಿ ಮಗಳ ಕೈ ಬರಹವನ್ನು ಸವರುತ್ತಾ ತನ್ನ ವಿರಹದ ಬೇಗೆಯನ್ನು ಶಮನ ಮಾಡಿಕೊಳ್ತಿದ್ಲು. ಅಶ್ವಿನಿ ಈಗ ಬರೀ ತಾಯಿ ಆಗಿರಲಿಲ್ಲ, ತನ್ನ ಮಕ್ಕಳ ಭವಿಷ್ಯ ರಕ್ಷಣೆಗಾಗಿ ಪ್ರೀತಿಯನ್ನೇ ನಿಸ್ವಾರ್ಥವಾಗಿ ತ್ಯಾಗ ಮಾಡ್ತಿದ್ದ ಒಬ್ಬ ಶಕ್ತಿಶಾಲಿ ಮಹಿಳೆಯಾಗಿದ್ಲು. ಆದರೆ ಸುಹಾಸನ ಮಗಳನ್ನು ದೂರವಿಟ್ಟು ಎಷ್ಟು ದಿನ ಈ ಸತ್ಯವನ್ನು ಮುಚ್ಚಿಡೋಕೆ ಸಾಧ್ಯ ಅಲ್ವಾ? ಅಶ್ವಿನಿಯ ಈ ಸೈಲೆಂಟ್ ತಪಸ್ಸಿಗೆ ಶೀಘ್ರದಲ್ಲೇ ಒಂದು ದೊಡ್ಡ ತಿರುವು ಸಿಗುವಂತಹ ಮುನ್ಸೂಚನೆ ಸಿಗುತ್ತೆ. ನೋಡೋಣ ಮುಂದಿನ ಭಾಗದಲ್ಲಿ ಅಮ್ಮ ಮಗಳು, ಅಪ್ಪ ಮತ್ತು ಮಕ್ಕಳು ಒಂದಾಗ್ತಾರಾ ನೋಡೋಣ. ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ, ಆದಷ್ಟು ಬೇಗ ಇವರನ್ನು ಒಂದು ಮಾಡೋಣ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.